ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ವೇದಾ, ಏ ವೇದಾ, ಅಯ್ಯೋ ದೇವ್ರೆ, ಇವಳೇನು ಗಾಢ ಚಿಂತೆಯಲ್ಲಿದ್ದಂಗದಾಳ. ಲೇ ವೇದಾ, ವೇದಾ, ಏ ವೇದಾ, ಹೇಳೆ, ಯಾವ ಜ್ಞಾನದಲ್ಲಿದ್ದಿ? ನಾ ಅಷ್ಟೊತ್ತಾಯ್ತು ಕರೆಯಾಕತ್ತೆ, ಒಳ್ಳೆ ತಿರುಗಿನ ನೋಡುವಲ್ಲಿ. ವೇದಾ 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 ಅಂತ ನಿನ್ನ ಹೆಸರು ಜಪ ಮಾಡೋದಾಯ್ತು ನೋಡು. ಯಾಕೆ ಯಾಕೆ ಅಷ್ಟು ಗಾಬರಿ ಆಗಿದ್ದೀವಿ ವೇದಾ? ಏನಿಲ್ಲ ಏನಿಲ್ಲ. ಅಯ್ಯೋ ದೇವ್ರೆ, ಆಗಲೇ ಗಾಬರಿ ಆಗಿದ್ದು, ಈಗೇನು ಹಿಂಗಾಗ್ಬಿಟ್ಟಿದೆ? ಏನು ಯೋಚನೆ ಮಾಡಕತ್ತಿ ವೇದಾ? ಯಾಕ ವೇದ, ಏನು ಏನಾರ ಸಮಸ್ಯೆನಾ? ಏನು ಹೇಳಿ ಗೀತಾ, ಈ ಮನೆಗೆ ಬಂದ ಅನ್ಸುಟ್ಟು ಏನಾದರೂ ಒಂದು ವಿಚಿತ್ರ ಘಟನೆ ನಡೀತಾನೇ ಇದೆ ಕಣೆ. ಅಂಥದ್ದೇನಾಯ್ತು? ಏನು ಗೊತ್ತಾಗೀತಾ, ಇವತ್ತು ನಮ್ಮ ಅಪ್ಪಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನಿನ್ನೆ ರಾತ್ರಿನೇ ಎಲ್ಲ ಫೈಲ್ಸ್ಗಳನ್ನು ರೆಡಿ ಮಾಡಿಕೊಂಡಿದ್ದು. ಬೆಳಿಗ್ಗೆ ನೋಡ್ತಾರೆ ಎಲ್ಲ ಫೈಲ್ಗಳಂತ ಪೇಪರ್ಸ್ಗಳು ಚೆಲ್ಲಾಪಿಲಿ ಆಗ್ಬಿಟ್ಟವೆ. ಅದೇ ಹೇಗೆ? ಹಾಂ ಹೌದಾ? ಹೌದು ಕಣೆ, ಯಾವಾಗ ಮನೆಗೆ ಹೋಗಿ ನೋಡು, ಒಂದಿಲ್ಲ ಒಂದು ವಿಚಿತ್ರ ಘಟನೆಗಳು ನಡೀತಾನೇ ಇದೆ ಕಣೆ. ಮನೆಯಲ್ಲಿ ಒಂದೀಟು ನೆಮ್ಮದಿನೇ ಇಲ್ಲ ಅನಿಸುತ್ತೆ. ಹಾಂ ಹೌದಾ? ವೇದ ತನ್ನ ಗೆಳತಿಯ ಮುಂದೆ ಎಲ್ಲ ಆಗಿರುವ ವಿಚಿತ್ರ ಘಟನೆಗಳನ್ನು ಒಂದೊಂದಾಗಿ ಹೇಳ್ತಾಳೆ. ಇಷ್ಟೊಂದು ವಿಚಿತ್ರ ಘಟನೆಗಳು ನಿಮ್ಮ ಮನೇಲಿ ನಡೀತಾ ಇದೆ ಅಂದರೆ ನೀ ಯಾರಿಗಾದ್ರೂ ಮನೆ ತೋರಿಸ್ಬೇಕಲ್ವಾ? ನನಗಿಲ್ಲಿ ಯಾರೂ ಪರಿಚಯ ಇಲ್ಲ ಗೀತಾ. ನೋಡು ವೇದ, ನನಗೊಬ್ಬರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಗೊತ್ತಿದ್ದಾರೆ. ಬೇಕಾದರೆ ನಾನು ಅವ್ರಿಗೆ ಮೀಟ್ ಮಾಡಿ ಈ ವಿಷಯ ಎಲ್ಲ ಹೇಳ. ಹಾಂ ಹೌದಾ? ಹೌದು, ಇಂಥ ಸಮಸ್ಯೆಗಳಿಂದ ಹೊರಗೆ ಬರಲು ಅವ್ರು ನಿಂಗೆ ಸಹಾಯ ಮಾಡೇ ಮಾಡ್ತಾರೆ. ಏನು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟಾ ಅಂದರೆ? ಏನು ಗೊತ್ತಾ, ನೀ ತಂತ್ರ ಮಂತ್ರ ವಿದ್ಯೆ ಸ್ವಾಮಿಗಳನ್ನ ಹುಡ್ಕೊಂತ ಹೋದ್ರೆ ಟೈಮು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಇವ್ರನ್ನ ಭೇಟಿ ಆಗ್ಬೇಕು ನೀನು. ಏನು ಗೊತ್ತಾ ವೇದ, ಎಲ್ಲ ವಿಚಿತ್ರವಾದ ಘಟನೆಗಳಿಗೆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ನ ಮೀಟ್ ಮಾಡೋದು ತುಂಬ ಮುಖ್ಯ. ಗೊತ್ತಾತಾ? ನನಗೊಬ್ಬರು ಪರಿಚಯ ಇದ್ದಾರೆ, ಹೋಗಿ ಭೇಟಿಯಾಗೋಣ. ಏನಂತೀಯ? ಹೌದಾ? ಹೌದು, ಅವರು ಟೆಕ್ನಾಲಜಿಯಿಂದ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲಿದೆ ಏನಿದೆ ಯಾಕಿದೆ ಯಾವಾಗಿದೆ ಅಂತಂದ್ಬಿಟ್ಟು ಅವರು ತಿಳ್ಕೊತಾರೆ. ಹಾಗಾದರೆ ಅವ್ರನ್ನ ಮೀಟ್ ಮಾಡೋಣ. ಸರಿ, ನಾನು ನಿನಗೋಸ್ಕರ ಅವ್ರ ಜೊತೆ ಮಾತಾಡ್ತೀನಿ, ಆಯಿತಾ? ಹೀಗೆ ವೇದಾಳಿಗೆ ತನ್ನ ಸ್ನೇಹಿತೆ ಸಲಹೆ ನೀಡಿದ್ಲು. ಹಾಂ ಹೇಳಿ, ಯಾರು? ಹಾಯ್, ಐ ಆಮ್ ಹರ್ಷ, ಐ ಆಮ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಹಾಯ್, ಐ ಆಮ್ ಹರ್ಷ, ಐ ಆಮ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಅದು ನಿಮ್ಮ ಫ್ರೆಂಡ್ ಗೀತಾ ಅವರು ನನಗೆ ಕಳಿಸ್ಕೊಟ್ರು. ಓ ಹೌದಾ, ಬನ್ನಿ ಒಳಗೆ. ಹರ್ಷ ಒಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಇವನು ತನ್ನ ಬ್ಯಾಗ್ನಿಂದ ಗೋಸ್ಟ್ ಹಂಟಿಂಗ್ ಗ್ಯಾಜೆಟ್ನ ತೆಗೆದುಕೊಳ್ತಾನೆ. ನೋಡಿ ಆಂಟಿ, ಅಂಕಲ್, ಎಲ್ಲರೂ ಇಲ್ಲಿ ಹಾಲ್ನಲ್ಲೇ ಇರಿ, ನಾನು ಎಲ್ಲ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಹೀಗೆ ಹೇಳಿ ಹರ್ಷ ಎಲ್ಲ ರೂಮ್ಗಳನ್ನು ಚೆಕ್ ಮಾಡಲು ಹೋಗ್ತಾನೆ. ಈ ರೀತಿಯಾಗಿ ಎಲ್ಲ ಮನೆಯನ್ನು ರಿಸರ್ಚ್ ಮಾಡ್ತಾನೆ ಹರ್ಷ. ಸ್ವಲ್ಪ ಸಮಯದ ನಂತರ ಹರ್ಷ ಮನೆಯವರ ಕಡೆ ಬಂದ. ಮಗನೇ, ಇಲ್ಲೆಲ್ಲ ಸರಿಯಾಗಿದೆಯಲ್ವಾ? ಏನು ತೊಂದರೆ ಇಲ್ಲಲ್ಲ? ಹ್ಞೂ ಆಂಟಿ, ಇಲ್ಲೇನು ಹೆದರುವಂಥ ಏನು ದೊಡ್ಡ ಸಮಸ್ಯೆ ಏನಿಲ್ಲ. ನೀವೇನು ಹೆದರ್ಕೋಬೇಡಿ, ಇಲ್ಲೆಲ್ಲ ಕರೆಕ್ಟಾಗಿದೆ. ಅಬ್ಬಾ, ಇವಾಗ ಮನಸ್ಸು ನಿರಾಳವಾಯ್ತು ನೋಡು. ದೇವರು ನಮ್ಮ ಮೇಲಿದ್ದಾನೆ. ಆಂಟಿ, ಅಂಕಲ್, ಇನ್ನು ಬರಲಾ? ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಮಗಳೇ ವೇದಿಕಾ, ಬಾಗಿಲ್ತನ ಅವ್ರನ್ನ ಬಿಟ್ಟು ಬಾರವಾ? ಹ್ಞೂ ಅಪ್ಪಾಜಿ. ಹಬ್ಬ ಅಂತ ನಿರಾಳವಾಗಿ ಉಸಿರು ಬಿಟ್ಟರು ವೇದಾರ ತಂದೆ ತಾಯಿ. ಅಲ್ಲಿಂದ ವೇದ ಮತ್ತು ಹರ್ಷ ಅಲ್ಲಿಂದ ಹೊರಟರು. ಸರ್, ನಿಮ್ಗೆ ಅನ್ಸುತ್ತಲ್ವಾ ಇಲ್ಲೇನು ಸಮಸ್ಯೆ ಇಲ್ಲ ಅಂತ? ಯಾಕಂದರೆ ಈ ಮನೆಗೆ ಬಂದ ಸುಟ್ಟು ನಾವು ವಿಚಿತ್ರ ಘಟನೆಗಳನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಆಗೋದಿಲ್ಲ, ನಂಗೆ ನಿದ್ದೆ ಮಾಡೋಕ್ಕೂ ಕೊಡೋಂಗಿಲ್ಲ. ಏನೋ ಒಂಥರ ವಿಚಿತ್ರವಾದ ಸೌಂಡು ಇಂಥವೆಲ್ಲ ಬರುತ್ತೆ. ವೇದ, ಮನೆಯಲ್ಲಿ ಎಲ್ಲರೂ ಹೆದರ್ಕೊಬಿಟ್ಟಿದ್ದಾರೆ. ನಾನು ಅಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ.
ಇವಾಗ ಹೇಳ್ತೀನಿ ಕೇಳಿಸ್ಕೊ. ಹಾಗೆ ಹೇಳಿದಾಗ ವೇದ ಹಾಂ ಏನು ಏನು ಹೀಗೆ ಗಾಬರಿಗೊಂಡು ಹರ್ಷನ ಹತ್ರ ಕೇಳ್ತಾಳೆ. ಏನು ಗೊತ್ತಾ, ಐ ಆಮ್ ಶಾಕಿಂಗ್ಲಿ ನನ್ನ ಇನ್ಸ್ಟ್ರೂಮೆಂಟು ಏನು ಡಿಟೆಕ್ಟ್ ಮಾಡಲೇ ಇಲ್ಲ. ಏನು ಗೊತ್ತಾ, ಈ ಮನೇಲಿ ಏನೇ ಇದ್ದರೂ ಕೂಡ ಅದು ನಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ನನಗೆ ಸ್ವಲ್ಪ ಸಮಯ ಕೊಡಿ. ಮುಂದೆ ಆದರೆ ನನಗೆ ಅನುಭವ ಮಾತ್ರ ಬಂತು, ಏನೂ ಇಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ರಿಸರ್ಚ್ ಮಾಡಿಬಿಟ್ಟು ಏನಿದೆ ಹೇಳ್ತೀನಿ. ಹೀಗೆ ಹೇಳುತ್ತಾ ಹರ್ಷ, ನೋಡುವಿರಾ ನಿನ್ನ ಕಡೆ ನನ್ನ ನಂಬರ್ ಇದೆಯಲ್ಲ, ಏನಾದರೂ ಸಮಸ್ಯೆ ಇದ್ದರೆ ಬೇಗ ನನಗೆ ಫೋನ್ ಕಾಲ್ ಮಾಡು ಆಯಿತಾ. ಇನ್ನು ನಾ ಬರಲ್ಲ, ಬಾಯ್. ಹೀಗೆ ಹೇಳಿ ಅವರ ಮನೆಯಿಂದ ಹರ್ಷ ಹೊರಟ. ಹಾಂ ಮುಂದೆ ಏನು, ಹರ್ಷ ಈ ರೀತಿ ಮಧ್ಯದಲ್ಲಿ ಕೈ ಕೊಟ್ಬಿಟ್ನಲ್ಲ. ಹಾಂ ಮುಂದೆ ವಿರಾಗತಿ ಏನು, ಮಿಸ್ ಮಾಡ್ಕೋಬೇಡಿ ಮುಂದಿನ ಎಪಿಸೋಡನ್ನು. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ಬಾಯ್.